ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಳಿ ಕೂದಲು ಸಮಸ್ಯೆಗಾಗಿ ಇವತ್ತು ಕೂಡ ಒಂದು ನೈಸರ್ಗಿಕ ಹಾಗೂ ಈಸಿ ಆಗಿರುವಂಥ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಇದನ್ನು ಬಳಸೋದ್ರಿಂದ ಬರೀ ನಿಮಗೆ ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರ ಸಿಗೋದ್ರ ಜೊತೆಗೆ ನಿಮಗೆ ಕೂದಲು ಸಾಫ್ಟ್, ಸಿಲ್ಕಿ ಹಾಗೂ ಶೈನಿ ಕೂಡ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟು ಇದು ನ್ಯಾಚುರಲ್ ಆಗಿ ವರ್ಕ್ ಮಾಡುತ್ತೆ ಮತ್ತು ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ಕೊಡುತ್ತೆ. ಆ ಒಂದು ರೆಮಿಡಿ ನಾವು ಮನೆಯಲ್ಲೇ ಯಾವುದೇ ಒಂದು ಬಾರಿ ಹಣವನ್ನು ಖರ್ಚು ಮಾಡದೆ ಹಾಗೂ ನ್ಯಾಚುರಲ್ ಆಗಿ ಇಂಗ್ರೀಡಿಯೆಂಟ್ಸಿಂದ ಬಳಸ್ಕೊಂಡು ಮಾಡ್ಕೋಬೋದು. ಹಾಗೂ ಮಾಡೋಕ್ಕೂ ಕೂಡ ತುಂಬ ಸುಲಭ ಇದೆ ಹಾಗೂ ಈಸಿ ಕೂಡ ಇದೆ. ಇದನ್ನು ಹಚ್ಕೊಂಡು ನಿಮಗೆ ಗಂಟೆಗಳ ಕಾಲ ಕೂಡೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಬರೀ ತಲೆ ಸ್ನಾನಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ಇದನ್ನು ಹಚ್ಕೊಂಡು ನೀವು ತಲೆ ಸ್ನಾನ ಮಾಡಿದ್ರೆ ಆಯಿತು. ರೆಗ್ಯುಲರ್ ಆಗಿ ಇದನ್ನು ಮಾಡ್ತಾ ಇದ್ದರೆ ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಅಥವಾ ನಿಮ್ಮ ಕೂದಲಿನಲ್ಲಿ ಡ್ರೈನೆಸ್ ಇರಲಿ, ಸ್ಪ್ಲಿಟ್ ಹೇರ್ಸ್ ಇರಲಿ, ಎಲ್ಲನೂ ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಕೂದಲಿನಲ್ಲಿ ಒಂದು ಹೊಸ ಹೊಳಪು ಬರುತ್ತೆ. ಆ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ತಡ ಮಾಡದೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಮೊದಲು ನಾನೊಂದು ಬೌಲನ್ನು ತೊಗೊಂಡಿದ್ದೀನಿ. ಇದು ಮಾಡೋಕ್ಕೆ ತುಂಬಾ ಸುಲಭ ಇದೆ ವೀಕ್ಷಕರೇ ರೆಮಿಡಿ, ಆದರೆ ಇದ್ರ ಪರಿಣಾಮ ಭಾಳಷ್ಟು ಎಫೆಕ್ಟಿವ್ ಆಗಿ ಇರುತ್ತೆ. ಇವಾಗ ಇದ್ರ ಒಳಗಡೆ ವೀಕ್ಷಕರೇ ನಾನು ಯಾವ ಒಂದು ಶಾಂಪೂನ ನೀವು ರೆಗ್ಯುಲರ್ ಆಗಿ ನಿಮ್ಮ ತಲೆ ಸ್ನಾನಕ್ಕೆ ಬಳಸ್ಕೊತಿರಲ್ವ, ಆ ಒಂದು ಶಾಂಪೂನ ಇಲ್ಲಿ ನೀವು 1-2 ಸ್ಪೂನಷ್ಟು ಹಾಕ್ಕೊಳ್ಬೇಕು ಆಗುತ್ತೆ. ಆಮೇಲೆ ನೋಡಿ, ಇಲ್ಲಿ ನಾನು ವೈಟ್ ವಿನೆಗರ್ ಅಂದರೆ ಯಾವುದೇ ಒಂದು ಕೆಮಿಕಲ್ ಅಥವಾ ಯಾವುದೇ ಒಂದು ಕಲರ್ ಇಲ್ಲಂಥ ವಿನೆಗರ್ ಇಲ್ಲಿ ನಾನು ಬಳಸ್ತಾ ಇದ್ದೀನಿ. ವಿನೆಗರ್ ಯಾಕಪ್ಪ ಬಳಸ್ತಾ ಇದ್ದೀನಿ ಅಂದರೆ, ವಿನೆಗರಿಂದ ನಮ್ಮ ಕೂದಲಿನಲ್ಲಿ ಒಂದು ಹೊಸ ಹೊಳಪು ಬರೋದು. ನೋಡಿ, ಕೆಲವೊಮ್ಮೆ ನಾವು ನೋಡ್ತೀವಿ ಕೂದಲು ತುಂಬ ಡಲ್ ಆಗಿರ್ತವೆ ಹಾಗೂ ಅದರಲ್ಲಿ ಒಂದು ಸಾಫ್ಟ್ನೆಸ್ಸೇ ಇರೋದಿಲ್ಲ, ಆ ಒಂದು ವಾಲ್ಯೂಮ್ನೇ ಇರೋದಿಲ್ಲ. ಅದನ್ನು ಪಡಿಸ್ಕೊಳ್ಳೋಗೋಸ್ಕರ ಇಲ್ಲಿ ನಾನು ವಿನೆಗರ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಭಾಳಷ್ಟು ಒಳ್ಳೆಯದಾದಂಥ ರೆಮಿಡಿ ಇದೆ. ಖಂಡಿತವಾಗ್ಲೂ ನೀವು ಇದನ್ನು ರೆಗ್ಯುಲರ್ ಆಗಿ ಬಳಸ್ತಾ ಬನ್ನಿ, ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಲೋಂಜಿ ಪುಡಿ ಅಂದರೆ ನಿಮಗೆ ಭಾಳಷ್ಟು ಸಲ ನಾನು ಹೇಳಿದ್ದೀನಿ. ನೈಜೀರಿಯಾ ಸೀಡ್ ಕೂಡ ಇದನ್ನು ಅಂತಾರೆ. ಇದು ನೀವು ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಮತ್ತು ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಇದರಿಂದ ನೈಸರ್ಗಿಕವಾಗಿ ನಾವು ಕೂದಲನ್ನು ಕಪ್ಪು ಮಾಡ್ಕೊಬಹುದು. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಇಲ್ಲಿ ನಾನು ಕಾಫಿನ ತೊಗೊಂಡಿದ್ದೀನಿ. ಇನ್ಸ್ಟೆಂಟ್ ಆಗಿರುವಂಥ ಕಾಫಿ, ಯಾವುದೇ ಬ್ರ್ಯಾಂಡ್ ಇರಲಿ ಪರವಾಗಿಲ್ಲ, ಇಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಕಾಫಿ ಹಾಕ್ಕೊಳ್ಳೋದ್ರಿಂದ ವೀಕ್ಷಕರೇ ಕೂದಲಿಗೆ ನ್ಯಾಚುರಲ್ ಡೈ ಅಂತೂ ಸಿಗುತ್ತೆ. ಜೊತೆಗೆ ಕೂದಲು ಸಾಫ್ಟ್, ಸಿಲ್ಕಿ ಆ್ಯಂಡ್ ಶೈನಿಯಾಗಿ ಹೊಳಿತವೆ. ಹಾಗಾಗಿ ಇಲ್ಲಿ ಕಾಫಿ ಹಾಕೋತೀನಿ. ಕಾಫಿ ನಮ್ಮ ಈ ಒಂದು ರೆಮಿಡಿನ ಮತ್ತಷ್ಟು 200% ಜಾಸ್ತಿಯಾಗಿ ಎಫೆಕ್ಟಿವ್ ಆಗಿ ಮಾಡುವಂಥ ಕೆಲಸ ಮಾಡುತ್ತೆ. ನೋಡಿ, ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇವಾಗ ಇದರಲ್ಲಿ ನಾನು ಕುಡಿಯೋ ನೀರು ಅಂದರೆ ಫಿಲ್ಟರ್ ವಾಟರ್ನ ಹಾಕ್ತಾಯಿದ್ದೀನಿ. ಸಾಫ್ಟ್ ವಾಟರಲ್ಲಿ ಯೂಸ್ ಮಾಡ್ಕೋಬೇಕು. ನೋಡಿ, ಇವಾಗ ರೆಗ್ಯುಲರ್ ಶಾಂಪು ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋ ಬದಲು ಈ ರೀತಿ ಮಾಡ್ಕೊಂಡು ನೋಡಿ, ನಿಮಗೆ ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ. ಕೂದಲು ಡ್ರೈ ಇದ್ದರೆ ಅದು ಸಾಫ್ಟ್ ಆಗುತ್ತೆ ಹಾಗೂ ಸ್ಪ್ಲಿಟ್ ಹೇರ್ಸ್ ಕಡಿಮೆ ಆಗುತ್ತವೆ. ಕೂದಲಿನಲ್ಲಿ ಒಂದು ಹೊಸ ವಾಲ್ಯೂಮ್, ಒಂದು ಹೊಸ ಹೊಳಪು ಬರುತ್ತೆ. ಜಸ್ಟ್ ನೋಡಿ, ಈ ಒಂದು ರೆಡಿ ಮಾಡಿಟ್ಕೊಂಡಿರೋಂಥ ರೆಮಿಡಿನ ಹಚ್ಕೊಂಡು ಬರೀ ಒಂದು 20 ನಿಮಿಷ ಮೊದಲು, ಅಂದರೆ ನೀವು ತಲೆ ಸ್ನಾನ ಮಾಡ್ಕೊಂಡು ಹೋಗ್ತಿರಲ್ವ, ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಅಷ್ಟೇ ಬಿಡಬೇಕು. ಬರೀ ಒಂದು 20 ನಿಮಿಷ ಬಿಟ್ಟರೆ ಸಾಕು. ಮತ್ತು ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ವಾರಕ್ಕೆ ಒಮ್ಮೆ ಅಂತೂ ಈ ರೀತಿಯಾಗಿ ಮಾಡ್ತಾನೆ ಬನ್ನಿ, ನಿಮಗೆ ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೋತೀರ. ನೀವು ಕೂಡ ಟ್ರೈ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.